ಸ್ನೇಹಿತೆಯ ಖಾಸಗಿ ವಿಡಿಯೋ, ಫೋಟೋ ಕದ್ದು ಹಂಚಲಾಗಿದೆ. ಬರೋಬ್ಬರಿ 2 ಕೋಟಿ ರೂಪಾಯಿಗಾಗಿ ಬ್ಲಾಕ್ ಮೇಲ್ ಮಾಡಲು ಪ್ರಚೋದನೆ ನೀಡಲಾಗಿದೆ ಅಂತ ಆರೋಪಿಸಿ ಕಿರುತೆರೆ ನಟಿ ಆಶಾ ಜೋಯಿಸ್ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. 61 ವರ್ಷದ ಪಾರ್ವತಿ ಎಂಬುವರ ದೂರಿನನ್ವಯ ನಟಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಾನು ಶೃಂಗೇರಿ ಮಠದ ಜೋಯಿಸ್ ಕುಟುಂಬದವಳು, ಸೀರಿಯಲ್ ನಟಿ ಕೂಡ ಅಂತ ಪರಿಚಯ ಮಾಡಿಕೊಂಡಿದ್ದ ಆಶಾ ಪಾರ್ವತಿ ಎಂಬುವರಿಗೆ ತನ್ನ ಪತಿಗೆ ಬ್ಲಾಕ್ ಮೇಲ್ ಮಾಡುವಂತೆ ಬಲವಂತ ಮಾಡಿದ್ರು ಎನ್ನಲಾಗಿದೆ. 2 ಕೋಟಿ ಹಣಕ್ಕಾಗಿ ಬ್ಲಾಕ್ ಮೇಲ್ ಮಾಡುವಂತೆ ಒತ್ತಡ ಹಾಕಿದ್ರು. ಇದಕ್ಕೆ ಪಾರ್ವತಿ ಒಪ್ಪದೇ ಇದ್ದಾಗ ಅವರ ಖಾಸಗಿ ವಿಡಿಯೋಗಳು, ಫೋಟೋ, ವಾಯ್ಸ್ ರೆಕಾರ್ಡ್ ಹರಿಬಿಡೋದಾಗಿ ಬೆದರಿಕೆ ಹಾಕಿದ್ದಾರೆ. ಹೀಗಂತ ನಟಿ ಆಶಾ ವಿರುದ್ಧ ತಿಲಕ್ ನಗರ ಠಾಣೆಗೆ ಪಾರ್ವತಿ ದೂರು ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಬಿ ಖಾತಾ ಆಸ್ತಿಗಳನ್ನ ಎ ಖಾತಾ ಮಾಡಿಸುವ ಯೋಜನೆ ಬೋಗಸ್ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಖಾತಾ ವಿಚಾರಕ್ಕೆ ನೀವು ಸಾಲ ಮಾಡಬೇಡಿ, ಕಡಿಮೆ ದರದಲ್ಲಿ ನಿಮ್ಮ ಮನೆಯ ಮಾಲೀಕತ್ವವನ್ನ ನಾನು ಮಾಡಿಸಿಕೊಡ್ತೇನೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಇದಕ್ಕೆ ತಿರುಗೇಟು ನೀಡಿದ ಡಿಸಿಎಂ, ನೀನು ಜನರಿಗೆ ಏನು ಮಾಡಿದ್ದೀಯಾ ಹೇಳಪ್ಪ ಅಂತ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ. ಖಜಾನೆ ತುಂಬಿಸಬೇಕಲ್ಲ, ಯಾರು ರೆಗ್ಯುಲರೈಸ್ ಮಾಡಿಸ್ಕೊಳ್ಳಕ್ ಹೋಗಬೇಡಿ, ಇವೆಲ್ಲ ಬೋಗಸ್ ಇದು. ಸೊ ವಿಲ್ ಫೇಸ್ ಕಮಾನ್ ಪಬ್ಲಿಕ್ ಏನ್ ಮಾಡಿದ್ಯಾ ನೀನು ಹೇಳು, ನಾವು ಹೇಳಿದ್ವಿ. ನಂದೇನು ಉಳುಕಿದೆ ತೆಗಿ, ನಿಂದೇನಿದೆ ತೆಗೆಯೋಣ, ನಾನೇನ್ ಮಾಡಿದ್ದೀನಿ ತೆಗೆಯೋಣ, ನೀನೇನ್ ಮಾಡಿದ್ಯಾ ಮಾತಾಡೋಣ. ಡಿಸಿಎಂ ಡಿಕೆ ವಿರುದ್ಧ ವಾಗ್ದಾಳಿ ನಡೆಸಿದ ಕುಮಾರಸ್ವಾಮಿ ಎಲ್ಲೆಲ್ಲಿ ಲಪ್ಟಾಯಿಸಿದರ ಗೊತ್ತಿದೆ ಅಂತ ಕಿಡಿಕಾರಿದ್ರು. ಇದಕ್ಕೆ ತಿರುಗೇಟು ನೀಡಿದ ಡಿಕೆ ಶಿವಕುಮಾರ್, ಈಗಲೇ ಬಿಚ್ಚಿಡ್ಲಿ, ಇಂಥ ಹಿಟ್ ಅಂಡ್ ರನ್ಗೆ ನಾನು ಬೆದರಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಯಾವ ಟ್ರಸ್ಟ್ ಲಪ್ಟಾಯಿಸ್ಕೊಂಡಿದ್ದೀರಿ? ಆ ಕೆಲಸಕ್ಕೆ ನೀವು ಇರೋದಿಲ್ಲಿ. ಪಟ್ಟಿ, ಸೀರೀಸ್ ಆಫ್ ಪಟ್ಟಿ ಕೊಡ್ತೀನಿ, ಧಾರವಾಹಿ ಬಿಚ್ಚಲಿ ರೀ. ಯಾರು ಬೇಡ ಅಂತಾರೆ? ಬಿಚ್ಚಲಿ. ಎಷ್ಟೋ ಜನ ಏನೇನೋ ಬಿಚ್ಚಿದ್ರು, ಯಾರು ಬೇಡ ಅಂತ ಹೇಳ್ತಾರೆ. ಬಿಚ್ಚಲಿ, ಈಗೂ ಬಿಚ್ಚಲಿ. ಇಡೀ ಕೇಂದ್ರ ಸರ್ಕಾರನೇ ಇದೆಯಲ್ಲ, ಎಲ್ಲ ಜೊತೆಲಿ ಬಿಚ್ಚಲಿ. ಇದಕ್ಕೆಲ್ಲ ಡಿಕೆ ಶಿವಕುಮಾರ್ ಎದುರ ಮಗ ಅಲ್ಲ. 2.5 ವರ್ಷದ ನಂತರ ನಮ್ಮ ಸರ್ಕಾರ ಬರುತ್ತೆ ಎಂಬ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ. ಈ ಡೈಲಾಗ್ ಕೇಳಿ ಕೇಳಿ ಸಾಕಾಗಿದೆ. 2023ರ ಚುನಾವಣೆಯಲ್ಲಿ ಜೆಡಿಎಸ್ 18 ಸ್ಥಾನಗಳಿಗೆ ಇಳಿದಿದೆ. ಮುಂದಿನ ಜೆಡಿಎಸ್ 8 ಸ್ಥಾನಗಳಿಗೆ ಇಳಿಯಲಿದೆ ಅಂತ ಡಿಸಿಎಂ ಟಕ್ಕರ್ ಕೊಟ್ರು. ಬರುತ್ತೆ, ತಲೆ ಕೆಡಿಸ್ಕೊತೀರಿ. ಇವೆಲ್ಲ ಎಷ್ಟು ಸತಿ ಆಯ್ತು ಈ ಡೈಲಾಗ್ಗಳು. ಈಗ ಎಷ್ಟು ಕಿಳಿತು ಲೀಡರ್ಶಿಪ್ ಅಲ್ಲಿ? 18 ಕಿಳಿತು. ನೆಕ್ಸ್ಟ್ ಲೀಡರ್ಶಿಪ್ ಅಲ್ಲಿ 8ಕ್ಕೂ 9ಕ್ಕೂ ಇಳಿತದೆ. ಇವೆಲ್ಲ ಎಷ್ಟು ಸತಿ ಆಯ್ತು ಈ ಡೈಲಾಗ್ಗಳು. ನಮ್ಮ ತಂದೆ ವಯಸ್ಸಲ್ಲಿದ್ದಾಗ ಚಿಕ್ಕಬಳ್ಳಾಪುರ ಕಡೆ ಬಂದಿದ್ರೆ ನೀನು ಸುಂದರವಾಗಿ ಹುಟ್ಟುತ್ತಾ ಇದ್ದೆ, ಹೀಗೆ ಟೀಕಿಸಿದ ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ನೀನ್ ಬಹಳ ಸುಂದರವಾಗಿ ಹುಟ್ಟುತ್ತಾ ಇದ್ದೆ. ಡೈರೆಕ್ಟ್ ಆಗಿ ಒಬ್ಬ MP ನಮ್ಮಪ್ಪ ಅಲ್ಲೇನಾದ್ರೂ ಆ ಊರಿಗೆ ಬಂದಿದ್ರೆ ಪ್ರದೀಪ್ ಈಶ್ವರ್ ಚೆನ್ನಾಗಿ ಹುಟ್ಟಿದ್ದ. ಗುರು, ನೀನ್ ತ್ರಿಪುರ ಸುಂದರನಾ ಏನು? ಅಲ್ಲದೆ ನನ್ನ ತಾಯಿಗೆ ಅವಮಾನ ಮಾಡಿದೀಯಾ, ನನ್ನ ತಾಯಿ ಮಂಜುಳಾಗೆ ಕ್ಷಮೆ ಕೇಳಬೇಕು ಅಂತ ಪ್ರದೀಪ್ ಈಶ್ವರ್ ಒತ್ತಾಯಿಸಿದ್ರು. ನಿಮ್ ತಂದೆ ತಾಯಿ ಒಳ್ಳೆಯವರು ಪ್ರತಾಪ, ಬಟ್ ನಿನಗೆ ಜನ್ಮ ಕೊಟ್ಟಿದ್ದೆ ಅವ್ರು ಮಾಡಿದ ಮಿಸ್ಟೇಕ್. ಪಾಪ ಅವ್ರ ಕೆಟ್ಟ ಹೆಸರು ತರ್ತಾ ಇದೆಯಾ ನೀನು? ನನ್ನ ತಾಯಿ ಮಂಜುಳಾಗೆ ಕ್ಷಮೆ ಕೇಳಿದ್ರು, ಮನ್ಸಲ್ಲಾದ್ರೂ ಕೇಳು, ಚಾಮುಂಡಿ ಕಾಪಾಡ್ತಾಳೆ. ನಾನು ಚಾಮುಂಡಿ ಆರಾಧಕ. ಕಲಬುರಗಿಯ ಚಿತ್ತಾಪುರ ಬಳಿಕ ಯಾದಗಿರಿಯ ಗುರುಮಟ್ಕಲ್ನಲ್ಲೂ RSS ಪಥಸಂಚಲನಕ್ಕೆ ಬ್ರೇಕ್ ಬಿದ್ದಿದೆ. 3 ದಿನ ಮೊದಲೇ ಅರ್ಜಿ ಸಲ್ಲಿಸಬೇಕೆಂದು ಕಾರಣ ನೀಡಿ ಡಿಸಿ ಹರ್ಷಲ್ ಬೋಯರ್ ಅನುಮತಿ ತಿರಸ್ಕರಿಸಿದ್ದಾರೆ. ಇತ್ತ ಹೈಕೋರ್ಟ್ ಸೂಚನೆಯಂತೆ ಎಲ್ಲರೂ ನಡೆದುಕೊಳ್ತಾರೆ, ಸಂವಿಧಾನಕ್ಕಿಂತ ದೊಡ್ಡವರು ಯಾರೂ ಇಲ್ಲವೆಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಇನ್ನು RSSನವರು ಬ್ರಿಟಿಷರ ಜೊತೆ ಶಾಮೀಲಾಗಿದ್ರು ಅಂತ ಸಚಿವ MB ಪಾಟೀಲ್ ಹೇಳಿದ್ದಾರೆ. ಸಂವಿಧಾನಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಏನು ಹೈಕೋರ್ಟ್ ಅವರು ಹೇಳಿದ್ದಾರೆ ಅದನ್ನು ನಾವು ಮಾಡಬೇಕಾಗ್ತದೆ. ಶಾಂತಿ ಸಭೆ ನಡೆಸು ಅಂತ ಹೇಳಿದರೆ ಅದು ಏನೋ ಅಧಿಕಾರಿಗಳು ನಡೆಸ್ತಾರೆ. ಸ್ವಾತಂತ್ರ್ಯ ಹೋರಾಟಕ್ಕೆ ಯಾಕೆ ಭಾಗವಹಿಸಲಿಲ್ಲ ಅವರು? ಭೂಕಂಪದಲ್ಲಿ ಹೋಗಿದ್ರಿ, ಅದು ದೊಡ್ಡ ಭೂಕಂಪ ಅಲ್ಲ, ಸುನಾಮಿ ಅಲ್ಲ, ಅದು ಸ್ವಾತಂತ್ರ್ಯ ಹೋರಾಟ. ಲಕ್ಷಾಂತರ ಜನ ಪ್ರಾಣ ಕಳ್ಕೊಂಡ್ರಲ್ಲ, ಅವಾಗ ಯಾಕೆ RSSನವ್ರು ಭಾಗವಹಿಸಲಿಲ್ಲ? ಹೈಕಮಾಂಡ್ ಹೇಳಿದ್ರೆ ನಾನು ಸಚಿವ ಸ್ಥಾನ ಬಿಡಲು ರೆಡಿ ಅಂತ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಸಚಿವರಾಗಲು ಅರ್ಹತೆ ಇರುವವರಿಗೆ ಅವಕಾಶ ಸಿಗಬೇಕು ಎಂದಿದ್ದಾರೆ. 3 ಬಾರಿ ನನಗೆ ಪಕ್ಷ ಮಂತ್ರಿ ಮಾಡಿದೆ ರೀ, ಇನ್ನೇನ್ರಿ ಬೇಕು ನಮ್ಗೆ? ನಾವು ಕೇಳಿದ್ದಕ್ಕಿಂತ ಹೆಚ್ಚು ಕೊಟ್ಟಿದೆ. ನಾವು ಅವರು ಸೂಚನೆ ಕೊಟ್ರೆ ಅದೇನು ನಾನು ತ್ಯಾಗ ಅಂತೇನು ಹೇಳೋದಿಲ್ಲ, ಅದು ನಮ್ಮ ಕರ್ತವ್ಯ. ಪಕ್ಷದವರು ಯಾವಾಗ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಒಟ್ಟಾರೆ ಬೇರೆಯವರಿಗೆ ಅವಕಾಶ ಕೊಡಬೇಕು ಅನ್ನೋದು ನಾನು ಕೂಡ ಪ್ರತಿಪಾದನೆ ಮಾಡ್ತೇನೆ. ನಾನು ಒಳಗಿದ್ದು ನಾನು ಹೊರಗೋದ್ರೂ ಪರವಾಗಿಲ್ಲ, ಬೇರೆಯವರಿಗೆ ಅವಕಾಶ ಸಿಗ್ತದೆ. ಮತ್ತೊಂದೆಡೆ ಸಚಿವ ಚಲುವರಾಯಸ್ವಾಮಿ ಪುತ್ರ ಸಚಿನ್
ಮಂಡ್ಯ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ. ಈ ಮೂಲಕ ಮಗನಿಗೆ ರಾಜಕೀಯ ಭವಿಷ್ಯ ಕಟ್ಟಿಕೊಡಲು ಚಲುವರಾಯಸ್ವಾಮಿ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಶಬರಿಮಲೆ ಅಯ್ಯಪ್ಪ ದೇಗುಲದಲ್ಲಿ 4 ಕೆಜಿ ಚಿನ್ನ ಕಳ್ಳತನ ಪ್ರಕರಣದ ಆರೋಪಿ ಪೊನ್ನಿ ಉನ್ನಿಕೃಷ್ಣನ್ ಮನೆ ಮೇಲೆ ಕೇರಳ ಎಸ್ಐಟಿ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. 4 ಕೆಜಿ ಚಿನ್ನದ ರಹಸ್ಯ ಬೆನ್ನತ್ತಿದ ಕೇರಳದ ಎಸ್ಐಟಿ ಬಳ್ಳಾರಿಯ ರೊದ್ದಂ ಜ್ಯುವೆಲರ್ಸ್ ಶಾಪ್ ಮೇಲೆ ದಾಳಿ ನಡೆಸಿದ್ರು. ಇದೇ ಉನ್ನಿಕೃಷ್ಣನ್ ಕದ್ದ 476 ಗ್ರಾಂ ಚಿನ್ನವನ್ನ ರೊದ್ದಂ ಜ್ಯುವೆಲರಿ ಮಾಲೀಕ ಗೋವರ್ಧನ್ಗೆ ಮಾರಾಟ ಮಾಡಿದ್ದ ಎನ್ನಲಾಗಿದೆ. 1998ರಲ್ಲಿ ಉದ್ಯಮಿ ವಿಜಯ್ ಮಲ್ಯ ಶಬರಿಮಲೆಗೆ 30 ಕೆಜಿ ಚಿನ್ನ ದಾನ ಮಾಡಿದ್ರು. ಈ ಚಿನ್ನದಲ್ಲಿ ಶಬರಿಮಲೆ ದೇಗುಲದ ದ್ವಾರಪಾಲಕ ಮೂರ್ತಿಗಳಿಗೆ ಚಿನ್ನದ ಲೇಪನ ಮಾಡಲಾಗಿತ್ತು. 40 ವರ್ಷ ಗ್ಯಾರಂಟಿಯನ್ನು ಕೊಡಲಾಗಿತ್ತು. ಆದರೂ 2019ರಲ್ಲಿ ಚಿನ್ನದ ಮರುಲೇಪನಕ್ಕೆಂದು ಸುಮಾರು 42 ಕೆಜಿಯಷ್ಟು ಚಿನ್ನವನ್ನ ಲೇಪನಕ್ಕಾಗಿ ಉನ್ನಿಕೃಷ್ಣನ್ಗೆ ನೀಡಲಾಗಿತ್ತು. 39 ದಿನದ ಬಳಿಕ ಚಿನ್ನ ಲೇಪನ ಮಾಡಿದ್ದ ಉನ್ನಿಕೃಷ್ಣನ್ ದೇಗುಲಕ್ಕೆ ಮರುಕಳಿಸಿದ್ದ. ಆದರೆ 42 ಕೆಜಿ ಪಡೆದವನು ಸುಮಾರು 38 ಕೆಜಿಯಷ್ಟು ಚಿನ್ನವನ್ನ ಮಾತ್ರ ವಾಪಸ್ ಕೊಟ್ಟಿದ್ದ. ಸುಮಾರು 4 ಕೆಜಿ 41 ಗ್ರಾಂನಷ್ಟು ಚಿನ್ನ ಕಳವು ಆಗಿತ್ತು. ಈ ಚಿನ್ನದಲ್ಲಿ 476 ಗ್ರಾಂ ಚಿನ್ನವನ್ನ ಗೋವರ್ಧನ್ಗೆ ಮಾರಿದ್ದ ಅಂತ ಆರೋಪಿಸಲಾಗಿದೆ. ಕೇರಳದ ಅಯ್ಯಪ್ಪ ಸ್ವಾಮಿ ದೇವಾಲಯದ 4 ಕೆಜಿ ಚಿನ್ನ ನಾಪತ್ತೆ ಪ್ರಕರಣದಲ್ಲಿ ಕೇರಳ ಎಸ್ಐಟಿ ತಂಡ ಬಳ್ಳಾರಿಯ ಜ್ಯುವೆಲರಿ ಶಾಪ್ ಮೇಲೆ ದಾಳಿ ನಡೆಸಿದ್ದಾರೆ. ದಾಳಿ ಬಳಿಕ ಮಾತನಾಡಿದ ಜ್ಯುವೆಲರಿ ಶಾಪ್ ಮಾಲೀಕ ಗೋವರ್ಧನ್ 2019ರಿಂದ ಉನ್ನಿಕೃಷ್ಣನ್ ಪರಿಚಯವಿತ್ತು ಅಂತ ಒಪ್ಪಿದ್ದಾರೆ. 2019ರಲ್ಲಿ ನನಗೆ ಅವರು ಒಂದು ಅವಕಾಶ ಕೊಟ್ಟರು. ಹಳೆಯ ಬಾಗಿಲು ಅದನ್ನು ಹೊಸದು ಮಾಡಬೇಕನ್ನೋ ಆಲೋಚನೆ ಮಾಡಿದ್ರು. ಆವಾಗ ನಮಗೆ ಒಂದು ಅವಕಾಶ ಸಿಕ್ತು. ಅವರು ಉನ್ನಿಕೃಷ್ಣನ್ ಕಡೆಯಿಂದ ನಮಗೊಂದು ಅವಕಾಶ ಸಿಕ್ತು. ಅದನ್ನು ಕೇರಳದಿಂದ ಕಟ್ಟಿಗೆ ತೊಗೊಂಡು ಬಂದ್ವಿ. ಕೇರಳದಿಂದ ಕಟ್ಟಿಗೆ ತೊಗೊಂಡು ಬಂದು ಬೆಂಗಳೂರು ಶ್ರೀರಾಮಪುರ ಅಯ್ಯಪ್ಪ ಸ್ವಾಮಿ ಟೆಂಪಲಲ್ಲಿ ಕಟ್ಟಿಗೆ ಕಟ್ಟಿಗೆ ಬಾಗಿಲು ಮಾಡಿಸಿ ಅದನ್ನು ಕಾಪರ್ ವರ್ಕ್ ಎಲ್ಲ ಮಾಡಿ ಅದನ್ನು ಚಿನ್ನ ಲೇಪಿತ ಗೋಲ್ಡ್ ಪ್ಲೇಟಿಂಗ್ ವರ್ಕ್ ಮಾಡಿ ಇದೇ ಶಾಪಲ್ಲಿ ನಮ್ಮ ಅಂಗಡಿಯಲ್ಲೇ ತಂದು ಇಲ್ಲಿ ಒಂದು 1000 ಜನ ಪಬ್ಲಿಕ್ಕಿಗೆ ದರ್ಶನ ಮಾಡಿಸಿ. ಆದರೆ ಚಿನ್ನದ ತೂಕದಲ್ಲಿ ಕಡಿಮೆ ಇರುವ ಬಗ್ಗೆ ಗೊತ್ತಿಲ್ಲ ಎಂದಿದ್ದಾರೆ. ಅದು ತೂಕ ಕಮ್ಮಿ ಇದೆ, ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಎಸ್ಐಟಿ ತನಿಖೆಯಲ್ಲಿರೋದ್ರಿಂದ ಅವರು ಕೋರ್ಟಿಗೆ ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ. ಹಂಗಾಗಿ ಈ ವಿಚಾರದಲ್ಲಿ ಈ ಸಂದರ್ಭದಲ್ಲಿ ನಾನು ಏನು ಹೇಳಕ್ಕೆ ಇಚ್ಛೆ ಪಡುವುದಿಲ್ಲ. ಧರ್ಮಸ್ಥಳದ ಬುರುಡೆ ಕೇಸ್ ಮತ್ತೊಮ್ಮೆ ಮಹತ್ವದ ತಿರುವು ಪಡೆದುಕೊಂಡಿದೆ. ಕೇಸ್ಗೆ ಸಂಬಂಧಿಸಿ ವಿಚಾರಣೆಗೆ ಹಾಜರಾಗುವಂತೆ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಹಾಗೂ ವಿಠಲ್ ಗೌಡಗೆ ಎಸ್ಐಟಿ ನೋಟಿಸ್ ನೀಡಿದೆ. ಆಗಸ್ಟ್ 27 ಬೆಳಗ್ಗೆ 10:30ಕ್ಕೆ ವಿಚಾರಣೆಗೆ ಹಾಜರಾಗಲು ಸೂಚಿಸಿದೆ. ಒಂದು ವೇಳೆ ಹಾಜರಾಗದೇ ಇದ್ದಲ್ಲಿ ಬಂಧನದ ಎಚ್ಚರಿಕೆಯನ್ನು ತನಿಖಾಧಿಕಾರಿ ನೀಡಿದ್ದಾರೆ. ಮತ್ತೊಂದೆಡೆ ಪ್ರಕರಣದಲ್ಲಿ ಈವರೆಗೆ ಆಗಿರುವ ತನಿಖೆ ಬಗ್ಗೆ ಮಾಹಿತಿ ಪಡೆಯಲು ಬೆಳ್ತಂಗಡಿ ಕಚೇರಿಗೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಭೇಟಿ ನೀಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಿಬ್ಬಂದಿಗಳ ಕಳ್ಳಾಟದ ಕರ್ಮಕಾಂಡ ಒಂದೊಂದಾಗಿ ಬೆಳಕಿಗೆ ಬರ್ತಿದೆ. ತಪಾಸಣೆ ವೇಳೆ ಸಿಬ್ಬಂದಿ ಅಮರ್ ಪ್ರಾಂಜೆ ಒಂದು ಸ್ಮಾರ್ಟ್ಫೋನ್, ಒಂದು ಬ್ಯಾಕ್ ಕವರ್, 2 ಇಯರ್ಫೋನ್ ಕೊಂಡೊಯ್ಯುತ್ತಿರುವುದು ಪತ್ತೆಯಾಗಿದೆ. ಮತ್ತೊಂದೆಡೆ ಸಜಾಬಂದಿ ಸಾದಿಕ್ ಎಂಬಾತನಿಗೆ ಜೈಲಿನಲ್ಲಿ ರಾಜಾತಿಥ್ಯ ನೀಡಲಾಗಿದೆ. ಸಾದಿಕ್ ಪತ್ನಿಗೆ ಜೈಲಿನಲ್ಲಿ ರಾಜಾರೋಷವಾಗಿ ಎಂಟ್ರಿ ನೀಡಲಾಗಿದೆ. 5-6 ಬಾರಿ ಸಾದಿಕ್ ಪತ್ನಿ ಯಾಸ್ಮಿನ್ ಜೈಲಿನ ಒಳಗೆ ಕಾಣಿಸಿಕೊಂಡಿದ್ದಾಳೆ. ಜೈಲಿನ ಕಟ್ಟೆ ಮೇಲೆ ಚೇರ್ ಮೇಲೆ ಕುಳಿತಿರುವ ಫೋಟೋ ವೈರಲ್ ಆಗಿದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಆಪ್ತ ಅತಿ ಶ್ರೀಮಂತ ಉದ್ಯಮಿ ಅದಾನಿಯ ಸಂಸ್ಥೆಗಳಿಗೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ LIC ಸಾವಿರಾರು ಕೋಟಿ ಹೂಡಿಕೆ ಮಾಡಿದೆ. ಹೀಗಂತ ಅಮೆರಿಕದ ವಾಷಿಂಗ್ಟನ್ ಪೋಸ್ಟ್ ವರದಿ ಮಾಡಿದೆ. ಕೋಲಾರದಲ್ಲಿ ನಾಪತ್ತೆಯಾಗಿದ್ದ 2 ಬಾಲಕಿಯರು ಬೆಂಗಳೂರಿನಲ್ಲಿ ಪತ್ತೆಯಾಗಿದ್ದಾರೆ. ಕೋಲಾರ ತಾಲೂಕು ನರಸಾಪುರ ಗ್ರಾಮದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಯ 2 ಬಾಲಕಿಯರು ಶುಕ್ರವಾರ ಶಾಲೆಗೆಂದು ಹೋದ ಬಳಿಕ ನಾಪತ್ತೆಯಾಗಿದ್ರು. ಇದೀಗ ಬೆಂಗಳೂರಲ್ಲಿ ಬಾಲಕಿಯರಾದ ಶರಣ್ಯ ಹಾಗೂ ದೇವಿ ಪತ್ತೆಯಾಗಿದ್ದು ಪೋಷಕರ ಮಡಿಲು ಸೇರಿದ್ದಾರೆ. ರಾಯಚೂರು ಪಾಲಿಕೆ ವ್ಯಾಪ್ತಿಯಲ್ಲಿ ರಸ್ತೆಗಳ ಅಧ್ವಾನವಿದ್ದಿದ್ದು ಗುಂಡಿಮಯ ರಸ್ತೆಗಳಲ್ಲಿ ವಾಹನ ಸವಾರರು ಪರದಾಡ್ತಿದ್ದಾರೆ. ಪಾಲಿಕೆ ನಿರ್ಲಕ್ಷ್ಯದಿಂದ ಬೇಸತ್ತ ಟ್ರಾಫಿಕ್ ಪೊಲೀಸರು ತಾವೇ ಮಣ್ಣು ಹಾಕಿ ಗುಂಡಿ ಮುಚ್ಚಿದ್ದಾರೆ. ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ರಾಜ್ಯದಲ್ಲಿರೋ ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ಗಳು ಧರಿಸುತ್ತಿದ್ದ ಸ್ಟೋಚ್ ಹ್ಯಾಟ್ಗೆ ಕೋಕ್ ನೀಡಲಾಗಿದೆ. ಸ್ಟೋಚ್ ಹ್ಯಾಟ್ ಬದಲಿಗೆ ಪೀಕ್ ಕ್ಯಾಪ್ಗಳನ್ನು ವಿತರಿಸಲು ಗೃಹ ಇಲಾಖೆ ಮುಂದಾಗಿದೆ. ಇದೇ ಅಕ್ಟೋಬರ್ 28ರಿಂದಲೇ ಹೊಸ ಟೋಪಿಗಳು ಪೊಲೀಸರ ಕೈ ಸೇರಲಿವೆ. ಮಂಗಳವಾರ ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವ ಪರಮೇಶ್ವರ್ರಿಂದ ಹೊಸ ಕ್ಯಾಪ್ಗಳನ್ನು ವಿತರಿಸಲಾಗುತ್ತೆ.
2 ಸೋಲಿನ ಬಳಿಕ ಆಸ್ಟ್ರೇಲಿಯಾ ವಿರುದ್ಧದ 3ನೇ ಹಾಗೂ ಕೊನೆ ಏಕದಿನ ಪಂದ್ಯದಲ್ಲಿ ಭಾರತ ಗೆಲುವು ಸಾಧಿಸಿದೆ. ಸಿಡ್ನಿಯಲ್ಲಿ ನಡೆದ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಔಟ್ ಆಗದೆ 121 ರನ್ ಗಳಿಸಿ ದಾಖಲೆ ನಿರ್ಮಿಸಿದ್ದಾರೆ. ರನ್ ಮಷಿನ್ ಕೊಹ್ಲಿ ಅಜೇಯ 74 ರನ್ ಸಿಡಿಸಿದ್ದಾರೆ. ಆದರೆ 2 ಪಂದ್ಯ ಗೆದ್ದಿರುವ ಆಸ್ಟ್ರೇಲಿಯಾ ಸರಣಿ ಕೈವಶ ಮಾಡಿಕೊಂಡಿದೆ.